ತಿರುವಣ್ಣಾಮಲೈ ತಮಿಳುನಾಡಿನ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ವಿಶೇಷವಾಗಿ ಶಿವಭಕ್ತರಿಗಾಗಿ ಪ್ರಸಿದ್ಧವಾದ ಸ್ಥಳವಾಗಿದ್ದು, ದಕ್ಷಿಣ ಭಾರತದ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಈ ನಗರವು ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಅರುಣಾಚಲ ಬೆಟ್ಟಗಳಿಂದ ವಿಶ್ವಪ್ರಸಿದ್ಧವಾಗಿದೆ. ಇತಿಹಾಸ ಮತ್ತು ಹಿನ್ನೆಲೆ. ತಿರುವಣ್ಣಾಮಲೈನ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು. ಪುರಾಣಗಳಲ್ಲಿ ಈ ಸ್ಥಳವನ್ನು ಶಿವನ ಅಗ್ನಿಲಿಂಗ ರೂಪದ ಅವತಾರವಾಗಿ ವರ್ಣಿಸಲಾಗಿದೆ. ಶಿವನು ಇಲ್ಲಿ ಅಗ್ನಿ ಸ್ವರೂಪದಲ್ಲಿ ಪ್ರಕಟಗೊಂಡನೆಂದು ನಂಬಲಾಗಿದೆ. ಪಂಚಭೂತ ಕ್ಷೇತ್ರಗಳಲ್ಲಿ ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ಕ್ಷೇತ್ರವೆಂದೇ ಇದು ಪ್ರಸಿದ್ಧವಾಗಿದೆ. ಉಳಿದ 4 ಕ್ಷೇತ್ರಗಳೊಂದಿಗೆ ತಿರುವಣ್ಣಾಮಲೈ ವಿಶೇಷ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದಿದೆ. ಚೋಳರು, ಪಾಂಡ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಈ ಪ್ರದೇಶ ಅಭಿವೃದ್ಧಿಯತ್ತ ಸಾಗಿತು. ದೇವಸ್ಥಾನದ ಗೋಪುರಗಳು ಮತ್ತು ಶಿಲ್ಪಕಲೆಗಳು ಈ ರಾಜವಂಶಗಳ ಶೈಲಿಯನ್ನು ಪ್ರತಿಬಿಂಬಿಸುತ್ತವೆ. ವಿಶೇಷವಾಗಿ ವಿಜಯನಗರ ಕಾಲದಲ್ಲಿ ದೇವಸ್ಥಾನವು ಬಹಳಷ್ಟು ವಿಸ್ತರಿಸಲ್ಪಟ್ಟಿತು. ಅರುಣಾಚಲೇಶ್ವರ ದೇವಸ್ಥಾನ. ತಿರುವಣ್ಣಾಮಲೈನ ಹೃದಯಭಾಗದಲ್ಲಿ ಇರುವ ಅರುಣಾಚಲೇಶ್ವರ ದೇವಸ್ಥಾನವು ಭಕ್ತರಿಗಾಗಿ ಪ್ರಮುಖ ಆಕರ್ಷಣೆ. ಇದು ಭಾರತದಲ್ಲಿನ ಅತ್ಯಂತ ದೊಡ್ಡ ಶಿವ ದೇವಸ್ಥಾನಗಳಲ್ಲಿ ಒಂದಾಗಿದೆ. ದೇವಸ್ಥಾನದ ಗೋಪುರಗಳು ಸುಮಾರು 66 ಮೀಟರ್ ಎತ್ತರ ಹೊಂದಿದ್ದು, ದಕ್ಷಿಣ ಭಾರತದ ದೇವಸ್ಥಾನ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆ. ದೇವಸ್ಥಾನದಲ್ಲಿ 4 ಪ್ರಮುಖ ಗೋಪುರಗಳಿವೆ. 1000 ಕಂಬಗಳ ಮಂಟಪ, ದೊಡ್ಡ ಪ್ರಾಕಾರಗಳು ಮತ್ತು ಶಿಲ್ಪಗಳು ಭಕ್ತರ ಮನಸೆಳೆಯುತ್ತವೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ದರ್ಶನ ಪಡೆಯುತ್ತಾರೆ. ಶಿವನೊಂದಿಗೆ ಪಾರ್ವತಿ ದೇವಿಯೂ ಇಲ್ಲಿ ಪೂಜಿಸಲ್ಪಡುತ್ತಾಳೆ. ಅರುಣಾಚಲ ಬೆಟ್ಟ ಮತ್ತು ಗಿರಿವಲಂ. ಅರುಣಾಚಲ ಬೆಟ್ಟವು ತಿರುವಣ್ಣಾಮಲೈನ ಪ್ರಮುಖ ಆಧ್ಯಾತ್ಮಿಕ ಚಿಹ್ನೆ. ಭಕ್ತರು ಈ ಬೆಟ್ಟವನ್ನು ಸುತ್ತುವರಿಯುವ ಗಿರಿವಲಂ ಎಂಬ ಪವಿತ್ರ ಪಥವನ್ನು ನಡೆದು ಶಿವನ ಆಶೀರ್ವಾದ ಪಡೆಯುತ್ತಾರೆ. ಸುಮಾರು 14 ಕಿಮಿ ದೂರವಿರುವ ಈ ಮಾರ್ಗವನ್ನು ಪೂರ್ಣಚಂದ್ರ ದಿನದಲ್ಲಿ ಸಾವಿರಾರು ಭಕ್ತರು ನಡೆದು ಪೂರ್ಣಗೊಳಿಸುತ್ತಾರೆ. ಈ ಗಿರಿವಲಂ ಮಾರ್ಗದಲ್ಲಿ 8 ಲಿಂಗಗಳು, ಅಷ್ಟಲಿಂಗಗಳು ಇದ್ದು, ಪ್ರತಿಯೊಂದು ಲಿಂಗಕ್ಕೂ ವಿಶೇಷ ಮಹತ್ವವಿದೆ. ಈ ಪ್ರಯಾಣವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ನೀಡುತ್ತದೆ ಎಂಬ ನಂಬಿಕೆಯಿದೆ. ಕಾರ್ತಿಕ ದೀಪಂ ಹಬ್ಬ. ತಿರುವಣ್ಣಾಮಲೈನ ಪ್ರಮುಖ ಹಬ್ಬಗಳಲ್ಲಿ ಕಾರ್ತಿಕ ದೀಪಂ ಬಹಳ ಪ್ರಸಿದ್ಧವಾಗಿದೆ. ಈ ಹಬ್ಬದ ಸಮಯದಲ್ಲಿ ಅರುಣಾಚಲ ಬೆಟ್ಟದ ಶಿಖರದಲ್ಲಿ ದೊಡ್ಡ ದೀಪವನ್ನು ಬೆಳಗಲಾಗುತ್ತದೆ. ಇದು ಶಿವನ ಅಗ್ನಿ ಸ್ವರೂಪದ ಸಂಕೇತವಾಗಿದೆ. ಲಕ್ಷಾಂತರ ಭಕ್ತರು ಈ ಹಬ್ಬವನ್ನು ನೋಡಲು ದೇಶದ ವಿವಿಧ ಭಾಗಗಳಿಂದ ಬರುತ್ತಾರೆ. ಈ ದೀಪವು ಹಲವು ದಿನಗಳವರೆಗೆ ಬೆಳಗುತ್ತಿದ್ದು, ಅದನ್ನು ನೋಡುವುದು ಅತ್ಯಂತ ಪವಿತ್ರವೆಂದು ಭಾವಿಸಲಾಗುತ್ತದೆ. ರಾಮಣ ಮಹರ್ಷಿ ಆಶ್ರಮ. ತಿರುವಣ್ಣಾಮಲೈ ರಾಮಣ ಮಹರ್ಷಿ ಅವರ ಆಶ್ರಮದಿಂದಲೂ ಪ್ರಸಿದ್ಧವಾಗಿದೆ. ರಾಮಣಾಶ್ರಮ ವಿಶ್ವದಾದ್ಯಂತದ ಆಧ್ಯಾತ್ಮಿಕ ಸಾಧಕರನ್ನು ಆಕರ್ಷಿಸುತ್ತದೆ. ರಾಮಣ ಮಹರ್ಷಿಯವರು ನಾನು ಯಾರು ಎಂಬ ಆತ್ಮ ವಿಚಾರದ ಉಪದೇಶವನ್ನು ನೀಡಿದರು. ಅವರ ಸರಳ ಜೀವನ ಮತ್ತು ಉಪದೇಶಗಳು ಅನೇಕ ಜನರ ಜೀವನವನ್ನು ಬದಲಾಯಿಸಿವೆ. ಇಂದಿಗೂ ಅವರ ಆಶ್ರಮದಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ನಡೆಯುತ್ತವೆ. ಆಧ್ಯಾತ್ಮಿಕ ಮಹತ್ವ. ತಿರುವಣ್ಣಾಮಲೈ ಆತ್ಮಜ್ಞಾನ ಮತ್ತು ಮೋಕ್ಷದ ದಾರಿಯನ್ನು ತೋರಿಸುವ ಸ್ಥಳವೆಂದು ಪರಿಗಣಿಸಲಾಗಿದೆ. ಅನೇಕ ಯೋಗಿಗಳು ಮತ್ತು ಸಂತರಿಗೆ ಇದು ತಪಸ್ಸಿನ ಸ್ಥಳವಾಗಿದೆ. ಇಲ್ಲಿ ಧ್ಯಾನ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಎಂಬ ನಂಬಿಕೆಯಿದೆ. ಅರುಣಾಚಲ ಬೆಟ್ಟವನ್ನು ಶಿವನ ಸ್ವರೂಪವೆಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ಬೆಟ್ಟದ ಸುತ್ತಲೂ ನಡೆಯುವುದು ದೇವರ ಪೂಜೆಯಷ್ಟೇ ಪವಿತ್ರವಾಗಿದೆ. ಪ್ರವಾಸಿ ಆಕರ್ಷಣೆಗಳು. ತಿರುವಣ್ಣಾಮಲೈ ಕೇವಲ ಧಾರ್ಮಿಕ ಸ್ಥಳವಲ್ಲ, ಇದು ಪ್ರವಾಸಿಗರಿಗೂ ಆಕರ್ಷಕವಾಗಿದೆ. ಸುತ್ತಮುತ್ತಲಿನ ಪ್ರಕೃತಿ, ಬೆಟ್ಟಗಳು ಮತ್ತು ಶಾಂತ ವಾತಾವರಣ ಪ್ರವಾಸಿಗರನ್ನು ಸೆಳೆಯುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳು ಇಲ್ಲಿ ಅದ್ಭುತವಾಗಿರುತ್ತವೆ. ಇಲ್ಲಿನ ಮಾರುಕಟ್ಟೆಗಳು, ಹಸ್ತಕಲೆಗಳು ಮತ್ತು ಸ್ಥಳೀಯ ಆಹಾರವು ಪ್ರವಾಸಿಗರಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತವೆ. ವಿಶೇಷವಾಗಿ ದಕ್ಷಿಣ ಭಾರತೀಯ ಆಹಾರ ಪದಾರ್ಥಗಳು ಇಲ್ಲಿ ಬಹಳ ಪ್ರಸಿದ್ಧ. ಸಾರಿಗೆ ಮತ್ತು ಸಂಪರ್ಕ. ತಿರುವಣ್ಣಾಮಲೈ ರಸ್ತೆ ಮತ್ತು ರೈಲು ಮಾರ್ಗಗಳಿಂದ ಚೆನ್ನಾಗಿ ಸಂಪರ್ಕ ಹೊಂದಿದೆ. ಚೆನ್ನೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳಿಂದ ಸುಲಭವಾಗಿ ತಲುಪಬಹುದು. ಸಮೀಪದ ವಿಮಾನ ನಿಲ್ದಾಣ ಚೆನ್ನೈಯಲ್ಲಿದೆ. ಬಸ್ ಮತ್ತು ರೈಲು ಸೇವೆಗಳು ನಿಯಮಿತವಾಗಿವೆ. ಪ್ರವಾಸಿಗರು ಯಾವುದೇ ಸಮಯದಲ್ಲಿ ಈ ಸ್ಥಳವನ್ನು ಭೇಟಿ ಮಾಡಬಹುದು, ಆದರೆ ಹಬ್ಬದ ಸಮಯದಲ್ಲಿ ಹೆಚ್ಚಿನ ಜನಸಂದಣಿ ಇರುತ್ತದೆ. ಸಮಾರೋಪ. ತಿರುವಣ್ಣಾಮಲೈ ಆಧ್ಯಾತ್ಮಿಕತೆ, ಇತಿಹಾಸ ಮತ್ತು ಪ್ರಕೃತಿಯ ಸಂಯೋಜನೆಯಾಗಿದೆ. ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಅರುಣಾಚಲ ಬೆಟ್ಟವು ಈ ಸ್ಥಳದ ಆತ್ಮವನ್ನು ಪ್ರತಿಬಿಂಬಿಸುತ್ತವೆ. ಗಿರಿವಲಂ, ಕಾರ್ತಿಕ ದೀಪಂ ಮತ್ತು ರಾಮಣಾಶ್ರಮದಂತಹ ಅಂಶಗಳು ಈ ನಗರವನ್ನು ವಿಶಿಷ್ಟವಾಗಿಸುತ್ತವೆ.
ಭಕ್ತರು ಮತ್ತು ಪ್ರವಾಸಿಗರು ಎರಡಕ್ಕೂ ತಿರುವಣ್ಣಾಮಲೈ ಒಂದು ಅದ್ಭುತ ಅನುಭವವನ್ನು ನೀಡುತ್ತದೆ. ಇದು ಕೇವಲ ಒಂದು ನಗರವಲ್ಲ, ಆತ್ಮಶಾಂತಿ ಮತ್ತು ಭಕ್ತಿ ಅನುಭವಿಸುವ ಪವಿತ್ರ ಕ್ಷೇತ್ರವಾಗಿದೆ.